ಇದು ಸದರ್ ಅಂತೇಳಿ ದೇಸಾಯರು ಕುಂತ ನ್ಯಾಯ ನಿರ್ಣಯ ಮಾಡೋ ಕಟ್ಟಿ. ಇದು ಬಹಳ ಪವಿತ್ರವಾದ ಸ್ಥಳ ನಮ್ಮ ವಾಡಿದಾಗ. ಇಲ್ಲಿ ಏನಾಗೈತೆ ಅಂದ್ರೆ ಇಲ್ಲಿ ಇದು ಸ್ಥಾಪನಾ ಮಾಡೋ ಮುಂದೆ ಅಂದ್ರೆ ವಾಡೆ ಕಟ್ಟುವ ಮುಂದೆ ಅಂಕಲಿಗೆ ಅಡಿಯಪ್ಪ ಅವರು ಇಲ್ಲಿ ವಿಭೂತಿ ಗಟ್ಟಿ ಇಟ್ಟು ಸ್ಥಾಪನಾ ಮಾಡ್ಯಾರ ಅಂತೇಳಿ ಒಂದು ಪ್ರಸಿದ್ಧಿ ಮಂದಿ ಹೇಳ್ತಾರೆ. ಇಲ್ಲಿ ಇಲ್ಲಿ ಇಲ್ಲೇನೋ ಅವರು ಆ ದೇಸಾಯರು ಒಬ್ಬರ ಕೂಡುತ್ತಿದ್ರು ಇಲ್ಲಿ. ಆ ನಂತರ ನಾವು ಯಾರು ಇಲ್ಲಿ ಕುಂತ ನಿರ್ಣಯ ಅದು ಮಾಡಿಲ್ಲ. ಯಾಕಂದ್ರೆ ಅಷ್ಟು ನಿಷ್ಠೂರಾಗಿ ಒಂದು ಈಗಿನ ದಿವಸ ಸುಳ್ಳು ಹೇಳ್ಬೋದು. ಈ ಕಟ್ಟಿ ಮೇಲೆ ಕುಂತ ಸುಳ್ಳು ಅಂತೂ ನುಡಿದಂಗ ಸುಳ್ಳು ಪ್ರಮಾಣ ಮಾಡ್ದಂಗ. ಇಲ್ಲಿ ಏನಾಕೈತಿ, ಇಲ್ಲಿ ಕುಂತ ಯಾರೋ ಒಂದು ಊರಾಗಿನ ಜಗಳ ಪಗಳ ಬಗೆಹರಿಸ್ಬೇಕು, ಯೋಗ್ಯನೇ ಬಗೆಹರಿಸ್ಬೇಕು. ಇಲ್ಲಿ ಯಾರೋ ತಪ್ಪು ಹಾನಿ ಮಾಡಿದ್ರ, ಸುಳ್ಳು ಹಾನಿ ಮಾಡಿದ್ರ ಅವ್ರ ಒಂದು ವರ್ಷ ಒಳಗಾಗಿ ಅವ್ರಿಗೆ ಏನು ಪ್ರಾಯಶ್ಚಿತ್ತ ಆಗೋದು ಆಕೈತಿ. ಈ ಜಾಗದ ಕುಂಡ್ರ ಅವ್ರ ಒಬ್ಬರ ಸರ್ದಾರ್ ವೀರಭದ್ರಪ್ಪ ಗುಣಪ್ಪ ದೇಸಾಯಿ ಅಂತ ಅವ್ರು ಹೆಂಗಿದ್ರ ಅಂತಂದ್ರ ಮುರುಗೋಡ್ ಮಾನಸಿಕಗಳದ್ದು ನೀವು ನೋಡಿರ್ಬೇಕು, ಕೇಳ್ಬೇಕಲ್ಲ, ನಡೆದಾಳ ದೇವ್ರಂತ ಕರೆಸ್ಕೊಂಡವ್ರು. ಅವ್ರಿಗೆ ಅವ್ರದ್ದು ಇವ್ರದ್ದು ಒಂದ ಪಲ್ಲಕ್ಕಾಗಿ ಅಡ್ಡ ಪಲ್ಲಕ್ಕಿ ಉತ್ಸವ ಆಗಿದೆ. ಅವರು ಪಲ್ಲಕ್ಕಿ ಅಂದ್ರೆ ನನ್ನ ಊರಿಗೆ ಕರ್ಕೊಂಡ್ ಬರ್ಬೋದು ಒಂದು ಚಿಕ್ಕದ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಒಂದು ಇದು ಮಾಡಿದ್ರು. ಅವಾಗ ಮುರುಗೋಡ ಅಜ್ಜಾರ್ ಸನ್ನಿಧಿ ಒಳಗೆ ಕಾರ್ಯಕ್ರಮ ಮಾಡೋದು ಅಂದಾಗ ಮುರುಗೋಡ ಅಜ್ಜಾರ್ ಪಲ್ಲಕ್ಕಿ ಕೊಟ್ಟ ಊರ ಅಕ್ಷಿ ಕಳಿಸ್ತಾರೆ. ಅಕ್ಷಿ ಕಳಿಸೋದಾಗ ನಮ್ಮ ಮುತ್ಯ ಇವರು ಕಾಣ್ತಿರಂಗಿಲ್ಲ, ಇವ್ರು ಇಲ್ಲೇ ಇರ್ತಾರೋ. ಓಕೆ, ನಮ್ಮ ಅಜ್ಜಾರು ನಮ್ಮ ತಂದೆಯವರು ಊರನ್ನೆಲ್ಲ ಹಿರಿಯರು ಬ್ಯಾಂಡು ಬಾಜೆ ಬಸನಿ ಎಲ್ಲ ಕರ್ಕೊಂಡು ಸ್ವಾಗತ ಮಾಡಕ್ಕೆ ಪಲ್ಲಕ್ಕಿ ಕೊಟ್ಟು ಕಳಿಸ್ತಾರೆ. ಕಳ್ಸ ಮುಂದೆ ಅವರು ಬುದ್ಧಿಗಳು ಬಂಧುಗಳೇ ನಾನು ಇದ್ರಾಗ ಹತ್ತುದಿಲ್ಲಪ್ಪ ಅಂತ. ಯಾಕೆ ಬುದ್ಧಿ ಏನು ಬಂದು ಇವರಿಗೆ ಸುದ್ದಿ ಮುಟ್ಟಿಸ್ತಾರೆ. ಹಿಂಗೆ ಪಲ್ಲಕ್ಕಿ ಹಾಕೊಂಡ್ರೆ ಹಿಂಗೆ ಮಾಡ್ತಾರೆ ಅಜ್ಜಾರು, ಬರ್ಬೇಕು ನೀವೇ ಹೇಳ್ಬೇಕು ಅಂದಾಗ ಇವ್ರು ಹೋಗಿ ಅವರು ಸಾಷ್ಟಾಂಗ ಹಾಕಿ ಬುದ್ಧಿ ನನಗೊಂದು ಸಣ್ಣ ಆಸೆ ಆಗೈತಿ, ನೀನು ಪಲ್ಲಕ್ಕಿ ಉತ್ಸವ ಮಾಡ್ಬೇಕಂತೀನಿ, ದಯಮಾಡಿ ಕುಂಡಿಸ್ಬ. ಇಲ್ಲಪ್ಪ ನಾ ಕುಂಡುದಿಲ್ಲ ಅಂತಾರೆ. ಯಾಕಂದ್ರೆ ನೋಡಪ್ಪ ನೀ ಒಂದು ಶರ್ತ್ ಐತಿ, ಆ ಶರ್ತಿಗೆ ಒಪ್ಪಿದಂದ್ರೆ ನಾ ಕೊಡ್ತೇನೆ, ಏನು ಹೇಳಪ್ಪ ಅಂತ ಆಜ್ಞೆ ಮಾಡಿ ನಾನು ಪಾಲಿಸ್ತೇನೆ ಅಂತ ಇವ್ರು ಹೇಳ್ತಾರೆ. ನೀ ಕುಂತರ ನಾ ಕುಡ್ತೇನೆ ನೋಡಪ್ಪ ಅಂತಾರೆ. ಇವ್ರು ಶಾಕ್ ಆಕೈತಿ, ನೀನ್ ಯಾರು ನಾನ್ ಯಾರು, ನೀನ್ ದೇವ್ರ ಅನ್ನಿಸ್ಕೊಂಡವ, ನಿನ್ನ ಸರಿ ಸಮಾನ ನಾನು ಕುಂತ ಎಲ್ಲಿ ಹೋಗಂತಿ, ನಾ ಕುಂಡುದಿಲ್ಲ ಅಂತ. ಇಲ್ಲಪ್ಪ ನೀ ದೇವ್ರ ಅಂತಿಲ್ಲೋ, ನಾನು ದೇವ್ರ ಶಿವ, ನೀ ಬಸವ, ನನ್ ಇದ್ರ ಕೊಡ್ರಿ ನೀವು ಅದಕ್ಕೆ ಒಪ್ಪೋದಿಲ್ಲ ಇವ್ರು. ಹೇಳ್ತಾರೆ ನೋಡಪ್ಪ ನೀ ಅರಮನೆಗೆ ಏನು ಕೆಲಸ ಮಾಡ್ತಿ ಅದನ್ನ ನಾ ಗುರುಮನೆಯ ಕೆಲಸ ಮಾಡ್ತೀನಿ, ನೀನು ಗೃಹಸ್ಥ ನಾ ಸನ್ಯಾಸಿ, ಇಷ್ಟ ಇದ್ರಾಗ ಏನು ಫರಕ್ ಏನಿಲ್ಲ, ಅರಮನಿ ಗುರುಮನಿ ಭೇದ ಭಾವ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೂ ಒಪ್ಪೋದಿಲ್ಲ ಇವ್ರು. ಮೀನ್ ಟೈಮ್ ನನ್ನ ಅಲ್ಲಿಂದ ಬೆಳಗಾವಿಂದ ಕರ್ಕೊಂಡ್ ಬರ್ತಾರೆ ಕಾರ್ದಾಗ. ಚಿಕ್ಕ ಒಂದು 91 ವರ್ಷ ಒಳಗಿದ್ದಾವ್ ನಾನು. ಹಂಗಾರೆ ಬುದ್ಧಿ ನಾನು ಮರಿ ಮೊಮ್ಮಗ ನಾನು ಒಂದು ಕಾರ್ಯಕ್ರಮದ ಮಗು ದೇವ್ರ ಸಮಾನ ನೀನು ಕರ್ಕೊಂಡು ಬಂದು. ಇಲ್ಲಪ್ಪ ನಾ ಕುಂಡ್ರುದಿಲ್ಲ, ಅವ್ರು ನೀ ಕುಂತ್ರ ನಾ ಕುಂಡ್ತೇನೆ ನೋಡಿ. ಒಂದು ಎರಡು ಹೆಜ್ಜೆ ಮುಂದೆ ಹೋಗ್ತಾರ. ಅವಾಗ ಊರಾನವ್ರೆಲ್ಲ ಅಡ್ಡು ಬೀಳ್ತಾರೆ. ಈಗ ಅಡ್ಡು ಬಿದ್ದ ಮ್ಯಾಗ ಬುದ್ಧಿ ಅವ್ರ ಅಜ್ಜಾರ್ ಹೇಳ್ತಾರೆ, ನೋಡಪ್ಪ ನಾನು ಆನೆ ಆಗೈತಿ, ಕುಂಡ್ರಿಲ್ಲ, ಗುರುವಿನ ಆನೆ ಹಾಕಿಸ್ಕೊಂಡು ಬಿಡೋ ತಪ್ಪಾಗದು ಅಂತೇಳಿ ಅವರು ಇದ್ರ ಬದ್ರ ಕುಂತು ನನ್ನ ಕರ್ಕೊಂಡು ಊರಾಗ ಮಾಡ್ಕೊಂಡು ವಾಡಿಕೆ ಬರ್ತಾರೆ. ಅಂದ್ರೆ ಇದು ಹೇಳೋದಂದ್ರೆ ಆ ಲೆವೆಲ್ದಾಗ ಅವ್ರಿದ್ರು, ಮಾಂತಜ್ಜನ್ ಲೆವೆಲ್ದಾಗ ಇದ್ರು ಇವರು. ಮತ್ತು ಮಾಂತಜ್ಜನ್ ಹೆಂಗ ಅದ ನಡೆದಾಡೋ ದೇವ್ರ ನಿಜವಾದ ಬಸವ ತತ್ವ ಪಾಲನೆ ಮಾಡಿದ್ರು ಮಾಂತಜ್ಜ.